ಎಲ್ಲರಿಗೂ ನಮಸ್ಕಾರ. ನಾನು ಪ್ರೀತಿ. ಇದುವರೆಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೆಲಸ ಮಾಡುವ ಕಂಪನಿಯಲ್ಲಿ ಹೊಸ ವರ್ಷದ ಸಮಾರಂಭವನ್ನು ಒಂದು ದೊಡ್ಡ ಹೋಟೆಲ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ನನ್ನ ಅಪ್ಪ, ನಾನು ಮತ್ತು ನನ್ನ ಅಮ್ಮ ಹೋಗಿದ್ದೆವು. ಅಂದು ರಾತ್ರಿ 1:30ಕ್ಕೆ ಎಲ್ಲರೂ ಸ್ವಲ್ಪ ನಶೆಯಲ್ಲಿ ಇದ್ದೆವು. ಅಪ್ಪ ತುಂಬ ಟೈಟ್ ಆಗಿ ಒಂದು ಕಡೆ ಕುರ್ಚಿಯ ಮೇಲೆ ಮಲಗಿಕೊಂಡಿದ್ದರು. ನಾನು ಅಮ್ಮನನ್ನು ಹುಡುಕಿಕೊಂಡು ಎಲ್ಲ ಕಡೆ ಸುತ್ತಾಡಿದೆ, ಆದರೆ ಎಲ್ಲೂ ಸಿಗಲಿಲ್ಲ. ವಾಶ್ರೂಮ್ಗೆ ಹೋಗಿರಬೇಕು ಅಂತ ಅಲ್ಲಿಗೆ ಹೋದೆ, ಅಲ್ಲೂ ಸಹ ಇರಲಿಲ್ಲ. ಮತ್ತೆ ಹಾಗೆ ಸುಮ್ಮನೆ ಹೋಟೆಲಲ್ಲಿ ರಿಸರ್ವ್ ಆಗಿ ಇದ್ದ ರೂಮ್ ಹತ್ತಿರ ಹೋದೆ. ಅಲ್ಲಿ ಸ್ವಲ್ಪ ಜೋರಾಗಿ ಯಾರಿಗೋ ದೇಂಗುತ್ತಿರುವ ಶಬ್ದ ಕೇಳಿ ಬರುತ್ತಿತ್ತು. ನಾನು ನೋಡುವ ಆಸೆಯಿಂದ ಹತ್ತಿರ ಹೋದೆ. ಆ ರೂಮಿನ ಪಕ್ಕಕ್ಕೆ ಹೋಗಿ ಬಾಗಿಲನ್ನು ತಳ್ಳಲು ಪ್ರಯತ್ನಿಸಿದೆ. ಬಾಗಿಲು ಲಾಕ್ ಆಗಿರಲಿಲ್ಲ. ಒಂದು ಹೆಂಗಸು ಇಬ್ಬರು ಗಂಡಸರ ಜೊತೆ ಹೊಡೆಸಿಕೊಳ್ಳುತ್ತಾ ಇದ್ದಳು. ನಾನು ಇದನ್ನೆಲ್ಲ ಮೊದಲನೇ ಸಾರಿ ಕಣ್ಣಾರಿ ನೋಡಿದ್ದು. ಆದ್ದರಿಂದ ಸದ್ದು ಮಾಡದೆ ಸುಮ್ಮನೆ ನಿಂತುಕೊಂಡೆ. ಆ ಹೆಂಗಸನ್ನು ಒಬ್ಬ ಮಕಾಡೆ ಮಲಗಿಸಿಕೊಂಡು ಅವಳ ಕುಂಡೆಯ ಕಡೆಯಿಂದ ಅವಳ ಸಾಮಾನಿಗೆ ಹೊಡೆಯುತ್ತಿದ್ದ. ಅವನ ರಭಸಕ್ಕೆ ಆ ಹೆಂಗಸಿನ ತೊಡೆಗಳು ಜೋರಾಗಿ ಶಬ್ದ ಮಾಡುತ್ತಾ ಇದ್ದವು ಮತ್ತು ಅವಳು ಆ ಅಮ್ಮ ಅಂತ ಜೋರಾಗಿ ಕೂಗುತ್ತಾ ಅವಳ 2 ಕಾಲನ್ನು ಅಗಲಿಸಿ ಶಾಟ್ ಹೊಡೆಸಿಕೊಳ್ಳುತ್ತಾ ಇದ್ದಳು. ಇನ್ನೊಬ್ಬ ಕೈನಲ್ಲಿ ಸಿಗರೇಟ್ ಸೇದುತ್ತಾ ಕುಳಿತಿದ್ದ. ಸ್ವಲ್ಪ ಹೊತ್ತು ಆದ ಮೇಲೆ ಪಕ್ಕದಲ್ಲೇ ಇದ್ದ ಇನ್ನೊಬ್ಬ ಆ ಹೆಂಗಸಿನ ತುತ್ತಿಗೆ ಶಾಟ್ ಹೊಡೆಯಲು ಶುರು ಮಾಡಿದ. ಅವನು ಸ್ವಲ್ಪ ಹೊತ್ತು ಮಕಾಡೆ ಮಲಗಿಸಿಕೊಂಡೇ ಹೊಡೆದ. ಆಮೇಲೆ ಅವಳ ಸೊಂಟ ಹಿಡಿದು ಮೇಲೆ ಎತ್ತಿ ಹಿಂದಿನಿಂದ ನಿಲ್ಲಿಸಿಕೊಂಡ. ಆಗ ನನಗೆ ಅವಳ ಸಾಮಾನು ಕಾಣಿಸಿತು. ಆಗ ಅನಿಸಿತು, ಇವಳು ಆ ಇಬ್ಬರಿಗೆ ಅವಳ ತೂತು ತೋರಿಸಿರಬೇಕು. ಅದಕ್ಕೆ ಇಬ್ಬರು ಅದನ್ನು ಹರಿಯಲು ಇಲ್ಲಿಗೆ ಎತ್ತಾಕಿಕೊಂಡು ಬಂದಿದ್ದಾರೆ ಅಂತ. ಆಮೇಲೆ ಅವನ ಗೂಟ ಹಿಡಿದುಕೊಂಡು ಜೋರಾಗಿ ಕೆಳಗಡೆಯಿಂದ ಒಂದೇ ಸಾರಿ ಗುದ್ದಿದ. ಅಬ್ಬಾ, ಅವನು ಗುದ್ದಿದ್ದ ರಭಸಕ್ಕೆ ಆ ಹೆಂಗಸು ಆ ಅಮ್ಮ ಅಂತ ಜೋರಾಗಿ ಕೂಗಿಕೊಂಡಳು. ಆಗ ಪಕ್ಕದಲ್ಲಿದ್ದ ಇನ್ನೊಬ್ಬ ಹೇಳಿದ, ಹೇ, ಅವಳು ನಮ್ಮ ಗೆಸ್ಟ್ ಕಣೋ, ಅವರಿಗೆ ಸುಖ ಕೊಡಬೇಕು, ನೋವು ಕೊಡಬಾರದು ಅಂತ ಅಂದ. ಅವರ ಮಾತು ಕೇಳಿ ನನಗೆ ಅವರು ನಮ್ಮ ಬಾಸ್ ಅಂತ ಗೊತ್ತಾಯಿತು, ಆದರೆ ಆ ಹೆಂಗಸು ಯಾರು ಅಂತ ಗೊತ್ತಾಗಲಿಲ್ಲ. ಆಗ ಇನ್ನೊಬ್ಬ ಬಾಸ್, ಇದು ಒಂದು ಥರ ಸುಖ, ಜೋರಾಗಿ ಹೊಡೆದರೆ ಸುಖ ಅಂತ ಎಲ್ಲೋ ಕೇಳಿದ್ದೆ ನೆನಪು, ಅದಕ್ಕೆ ಹೊಡೆದಿದ್ದು ಅಂತ ಹೇಳಿದ. ಆಗ ಅವಳು, ಅದು ಸಣ್ಣ ಸಾಮಾನು ಇರೋರಿಗೆ, ನಿಮ್ಮದು ತುಂಬ ದಪ್ಪ ಮತ್ತು ಉದ್ದ, ನನ್ನದು ಪೂರ್ತಿ ಅಗಲ ಆಗಿ ಹೋಗುತ್ತೆ, ಹಾಗೆ ಜೋರಾಗಿ ಹೊಡೆದರೆ ಅಂತ ಹೇಳಿ ನಕ್ಕಳು. ಆಮೇಲೆ ಇಬ್ಬರು ಸೇರಿ ಆ ಹೆಂಗಸನ್ನು ರೂಮಿನ ಬಾಗಿಲು ಕಡೆ ತಿರುಗಿಸಿದರು. ಆಗ ಅವರನ್ನು ನೋಡಿ ನನಗೆ ಶಾಕ್ ಆಯಿತು. ಅವರು ಬೇರೆ ಯಾರೂ ಅಲ್ಲ, ನನ್ನ ಅಮ್ಮ. ನನ್ನ ಬಾಸ್ ಮೇಲೆ ಕುಳಿತುಕೊಂಡು ಅವನ ಸಾಮಾನನ್ನು ಇವಳು ಸಿಕ್ಕಿಸಿಕೊಂಡು ಹೊಡೆಸಿಕೊಳ್ಳುತ್ತಾ ತುಟಿ ಕಚ್ಚುತ್ತಾ ಕೋರುತ್ತಿದ್ದುದನ್ನು ನೋಡಿ ನನಗೆ ಅಲ್ಲಿ ನಿಲ್ಲಲು ಸಾಧ್ಯ ಆಗಲಿಲ್ಲ. ಆದರೂ ಎಲ್ಲಿ ಯಾರಾದರೂ ಬಂದರೆ ನನ್ನ ಮಾನ ಹೋಗುತ್ತೆ ಅಂತ ಅಲ್ಲೇ ನಿಂತುಕೊಂಡೆ. ಆಮೇಲೆ ಇಬ್ಬರು ಸೇರಿ ನನ್ನ ಅಮ್ಮನನ್ನು ಮಧ್ಯಕ್ಕೆ ಮಲಗಿಸಿಕೊಂಡು ಒಬ್ಬ ಹಿಂದೆಯಿಂದ ಇನ್ನೊಬ್ಬ ಮುಂದೆಯಿಂದ ಒಟ್ಟಿಗೆ ಒಳಕ್ಕೆ ಗುದ್ದಿದರು. ಮತ್ತೆ ಹೊಡೆಯಲು ಶುರು ಮಾಡಿದರು. ಅಬ್ಬಬ್ಬಾ, ಅದೇನು ಶಬ್ದ! ಅವಳ ತೂತಿನಿಂದ ಇಳಿದ ರಸದಿಂದಲೇ ಜೋರಾಗಿ ಶಬ್ದ ಬರುತ್ತಾ ಇದೆ. ಅಮ್ಮ ಬೇರೆ ಇನ್ನು ಹೊಡೆಯೋ ಅಂತ ಕೂಗುತ್ತಿದ್ದಳು. ಇವರಿಬ್ಬರು, ನೀನು ಹೊಡೆಯೋ, ಬಿಡಬೇಡ, ಇನ್ನೂ ಜೋರಾಗಿ ಗುದ್ದಿ ತೂತು ಅಗಲಿಸು ಅಂತ. ನನಗೆ ನೋಡಲು ಆಗುತ್ತಿಲ್ಲ, ವಿಧಿ ಇಲ್ಲ. ಇವರು ಇಬ್ಬರು ಮಾಡುತ್ತಿದ್ದ ಆರ್ಭಟಕ್ಕೆ ಹೋಟೆಲ್ ತುಂಬ ಶಬ್ದ. ನನಗೆ ಏನು ಮಾಡಬೇಕು ಅಂತಾನೆ ತೋಚಲಿಲ್ಲ. ಒಬ್ಬ ಹಿಂದೆಯಿಂದ ಜಡೆ ಹಿಡಿದುಕೊಂಡಿರೆ, ಇನ್ನೊಬ್ಬ ಮುಂದೆಯಿಂದ ಅವಳ ಮೊಲೆ ಹಿಡಿದುಕೊಂಡು ಶಾಟ್ ಹಾಕುತ್ತಿದ್ದರು. ಸ್ವಲ್ಪ ಸಮಯ ಬಡಿದು ಅವರ ಸಾಮಾನುಗಳನ್ನು ಹೊರಕ್ಕೆ ತೆಗೆದು ಹಾಗೆ ಮಂಚದ ಮೇಲೆ ಮಲಗಿಕೊಂಡರು. ಅಮ್ಮ ತಕ್ಷಣ ಅವಳ ಕಾಚ ಹಾಕಿಕೊಂಡಳು. ಇಬ್ಬರು ತಕ್ಷಣ ಎದ್ದು ಬಂದು, ಯಾಕೆ ಓಡಿ ಹೋಗುತ್ತೀಯಾ ಅಂತ ಹೇಳಿ
ಅವಳ ಕಾಚ ಹರಿದು ನನ್ನ ಕಡೆ ಎಸೆದರು. ನಾನು ಎಂದೂ ಅಷ್ಟು ಚಿಕ್ಕದಾದ ಕಾಚವನ್ನು ನೋಡಿರಲಿಲ್ಲ. ಒಬ್ಬ ಹಿಂದೆಯಿಂದ ಇನ್ನೊಬ್ಬ ಮುಂದೆಯಿಂದ ಅಮ್ಮನನ್ನು ನಿಲ್ಲಿಸಿಕೊಂಡು ಮತ್ತೆ ಅವರ ಸಾಮಾನುಗಳನ್ನು ಒಳಕ್ಕೆ ಎಟ್ಟಿದರು. ಅಮ್ಮ ಮಾತ್ರ ಇಬ್ಬರ ಗೂಟವನ್ನು ಸರಾಗವಾಗಿ ಒಳಕ್ಕೆ ಎಟ್ಟಿಸಿಕೊಂಡು ಅವಳ ಒಂದು ಕಾಲನ್ನು ಮೇಲಕ್ಕೆ ಎತ್ತಿ ನಿಂತುಕೊಂಡಳು. ಇಬ್ಬರು ಹೊಡೆಯುವ ರಭಸಕ್ಕೆ ಅಮ್ಮ ನಳ್ಳುತ್ತಿದ್ದರೆ ಕೆಳಗೆ ಪಚಕ್ ಅಂತ ಶಬ್ದ ಜೋರಾಗಿ ಬರುತ್ತಿತ್ತು. ಒಂದು 10 ನಿಮಿಷ ಆಯಿತು ಅಂತ ಕಾಣುತ್ತೆ. ಇಬ್ಬರು ಅಮ್ಮನನ್ನು ಮಂಚದ ಮೇಲೆ ದೂಕಿ ಅವಳ ಮೇಲೆ ರಸವನ್ನು ಚೆಲ್ಲಿದ್ದರು. ಮತ್ತೆ ಅಮ್ಮ ಅವರಿಬ್ಬರ ಸಾಮಾನುಗಳನ್ನು ಹಿಡಿದು ಬಾಯಿಗೆ ಹಾಕಿಕೊಂಡು ಚೆನ್ನಾಗಿ ಚೀಪಿದಳು. ಸ್ವಲ್ಪ ಹೊತ್ತು ಚೀಪಿ ಎದ್ದಳು. ಆಮೇಲೆ ಎಲ್ಲರೂ ಒಟ್ಟಿಗೆ ಬಾತ್ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಆದ ಮೇಲೆ ಎಲ್ಲ ಸ್ನಾನ ಮಾಡಿ ಹೊರಕ್ಕೆ ಬಂದು ಬಟ್ಟೆ ಹಾಕಿಕೊಂಡರು. ಅವಳಿಗೆ ಮಾತ್ರ ಇಬ್ಬರು ಸೇರಿ ಬಟ್ಟೆ ಹಾಕಿದರು. ನಾವೇ ಬಿಚ್ಚಿದ್ದೇವೆ, ಈಗ ನಾವೇ ಹಾಕುತ್ತೇವೆ ಅಂತ ಹೇಳಿ ಎಲ್ಲ ಬಟ್ಟೆ ಹಾಕಿದರು. ಅವಳ ಕಾಚವನ್ನು ಹುಡುಕಿದರೂ ಸಿಗಲಿಲ್ಲ. ಆಗ ಅವಳು ಅದು ಹರಿದು ಹೋಗಿದೆ ಬಿಡಿ, ಸಿಕ್ಕಿದರೂ ಪ್ರಯೋಜನ ಆಗಲ್ಲ ಅಂತ ಹೇಳಿ ನಕ್ಕು ಸುಮ್ಮನಾದಳು. ಅಷ್ಟರಲ್ಲಿ ನನ್ನ ಇಬ್ಬರು ಬಾಸ್ಗಳ ಹೆಂಡತಿಯರು ಬಂದು ಅಮ್ಮನಿಗೆ ಥ್ಯಾಂಕ್ಸ್ ಹೇಳಿದರು. ನಮಗೆ ನೀವು ತುಂಬ ಸಹಾಯ ಮಾಡಿದ್ದೀರಾ. ನಮ್ಮಿಬ್ಬರ ಗಂಡಂದಿರನ್ನ ನಿಮ್ಮ ಗಂಡಂದಿರ ಥರ ಇಷ್ಟು ಹೊತ್ತು ನೋಡಿಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದರು. ಅದಕ್ಕೆ ಅಮ್ಮ, ಅಯ್ಯೋ ಬಿಡಿ, ನೀವು ಬಂದು ನನ್ನ ಹತ್ತಿರ ಅಷ್ಟೊಂದು ಕೇಳಿದ್ದಕ್ಕೆ ಮಾತ್ರ ಒಪ್ಪಿಕೊಂಡು ಕೆಲಸ ಮುಗಿಸಿಕೊಟ್ಟೆ ಅಷ್ಟೇ ಅಂತ ಅಂದರು. ಅದಕ್ಕೆ ಅವರು, ಅಲ್ಲ ಮೇಡಮ್, ನಮ್ಮ ಗಂಡಂದಿರು ನಿಮಗೆ ಬರೀ ಮುಂದಕ್ಕೆ ಮಾತ್ರ ಹೊಡೆದ್ರ ಅಥವಾ ಹಿಂದಕ್ಕೂ ಅಂತ ಕೇಳಿದಾಗ ಅಮ್ಮ ಹಿಂದೆ ಮುಂದೆ ಮತ್ತೆ ಮೇಲಕ್ಕೂ ಅಂತ ಅಂದರು. ಅದಕ್ಕೆ ಅಬ್ಬಾ, ನೀವು ತುಂಬ ಗಟ್ಟಿ ಬಿಡಿ, ಇಬ್ಬರನ್ನು ಸಂಭಾಳಿಸಿದ್ದೀರಿ ಅಂತ ಹೇಳಿ ನಕ್ಕರು. ಆಮೇಲೆ ಅಮ್ಮ, ಆದರೂ ನಿಮ್ಮ ಇಬ್ಬರು ಗಂಡಂದಿರು ಒಳ್ಳೆ ಗಟ್ಟಿ ಇದ್ದಾರೆ, ಒಳ್ಳೆ ಸುಖ ಕೊಟ್ಟರು. ನನ್ನ ಗಂಡನ ಕೈನಲ್ಲೂ ಇದು ಆಗಿಲ್ಲ, ನಾನು ಮಾತ್ರ ಒಳ್ಳೆ ಮಜಾ ಮಾಡಿದೆ ಅಂತ ಅಂದರು. ಹಾಗೆ ಮಾತನಾಡಿಕೊಂಡು ಹೊರಕ್ಕೆ ಬಂದರು. ಆಮೇಲೆ ಎಲ್ಲರೂ ಜೋರಾಗಿ ನಗುತ್ತಾ ಊಟದ ಹಾಲ್ಗೆ ಹೋಗಿ ಊಟ ಮಾಡಿದರು. ಧನ್ಯವಾದಗಳು.